ಇನ್ನು ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ರೇಸ್ನಲ್ಲಿ ಮಂಡ್ಯದ ಮೂವರಿದ್ದಾರೆ. ಮಂಡ್ಯದಲ್ಲಿ ಯಾರಿಗೆ ಚಾನ್ಸ್, ಯಾರಿಗೆ ಶಾಕ್? ಸಚಿವ ಸಂಪುಟ ರೇಸ್ನಲ್ಲಿ ಕಬ್ಬಿನೂರು ಮಂಡ್ಯದ ಮೂವರಿದಾರಂತೆ. ಮಂಡ್ಯದಲ್ಲಿ ಯಾರಿಗೆ ಚಾನ್ಸು, ಯಾರಿಗೆ ಶಾಕ್? ಚಲುವರಾಯಸ್ವಾಮಿಗೆ ಎರಡನೇ ಬಾರಿ ಸ್ಥಾನ ಫಿಕ್ಸ. ಚಲುವರಾಯಸ್ವಾಮಿ ವರ್ಸಸ್ ರಮೇಶ್ ಬಾಬು, ಬಂಡಿ ಸಿದ್ದೇಗೌಡರು ಕೂಡ ಇದ್ದಾರೆ. ಒಕ್ಕಲಿಗ ಕೋಟಾದಾಡಿ ಇಬ್ಬರು ನಾಯಕರ ಲಾಬಿಗಳು ನಿರಂತರವಾಗಿ ನಡೀತಾ ಇದೆ. ದಲಿತ ಕೋಟಾದಾಡಿ ಪಿಎಂ ನರೇಂದ್ರ ಸ್ವಾಮಿಯು ಕೂಡ ಫೈಟ್ನಲ್ಲಿದ್ದಾರೆ. ಶ್ರೀರಂಗಪಟ್ಟಣದಿಂದ ಮೂರನೇ ಬಾರಿ ಶಾಸಕ ರಮೇಶ್ ಬಾಬು, ಮಳವಳ್ಳಿಯಿಂದ ಎರಡನೇ ಬಾರಿ ಶಾಸಕ ನರೇಂದ್ರ ಸ್ವಾಮಿ, ಈ ಹಿಂದೆ ಸಚಿವರಾಗಿದ್ದ ಚಲುವರಾಯಸ್ವಾಮಿ ಕೃಷಿ ಸಚಿವರಾಗಿದ್ದರು. ಚಲುವರಾಯಸ್ವಾಮಿಗೆ 2 ಬಾರಿ ಸ್ಥಾನ ಡೌಟು. ರಮೇಶ್ ಬಾಬುಗೆ ಸಚಿವ ಸ್ಥಾನ ನೀಡೋ ಸಾಧ್ಯತೆ. ಮೈಸೂರು ಭಾಗದಲ್ಲೂ ದಲಿತ ಸಮುದಾಯಕ್ಕೆ ಬೇಡಿಕೆಗಳಿದ್ದಾವೆ. ಮಹದೇವಪ್ಪ ಹೆಸರು ಸಂಭವನೀಯರ ಪಟ್ಟಿಯಲ್ಲಿಲ್ಲ. ಹೀಗಾಗಿ ಶಾಸಕ ಪಿಎಂ ನರೇಂದ್ರ ಸ್ವಾಮಿಗೆ ಚಾನ್ಸ. ದಲಿತ ಸಮುದಾಯಕ್ಕೆ ಸೇರಿರುವ ನರೇಂದ್ರ ಸ್ವಾಮಿ ಬಿಎಸ್ವೈ ಸಿಎಂ ಆಗಿದ್ದಾಗ ಸಚಿವರಾಗಿದ್ದ ನರೇಂದ್ರ ಸ್ವಾಮಿ ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ 2 ಬಾರಿ ಶಾಸಕರಾದವರಿಗೆ ಸ್ಥಾನ, 3ನೇ ಬಾರಿ ಶಾಸಕರಾದವರಿಗೆ ಸಚಿವ ಸ್ಥಾನ, ಈ ತರಹದ್ದೊಂದು ಸಂಪ್ರದಾಯ ಪದ್ಧತಿ ಹೊರಟು ಹೋಗಿದೆ. ಎಲ್ಲ ಗಟ್ಟಿ ಇದೆಯೋ ಅಂಥವರಿಗೆ ಸ್ಥಾನ ಸಿಗೋದು ಇತ್ತೀಚೆಗಿನ ಟ್ರೆಂಡು. ಹಾಗಾಗಿ ಚಲುವರಾಯಸ್ವಾಮಿ ಅವರು ಪಕ್ಷಕ್ಕೆಷ್ಟು ಆರ್ಥಿಕವಾಗಿ ಸದೃಢರು ಅನ್ನುವ ಲೆಕ್ಕಾಚಾರಗಳು ಕೂಡ ಆಗ್ತವೆ. ನರೇಂದ್ರ ಸ್ವಾಮಿನೋ ಬಂಡಿ ಸಿದ್ದೇಗೌಡರೋ ಸಚಿವರಾದರೆ ಪಕ್ಷಕ್ಕೆ ಏನು ಸಿಗ್ತವೆ? ಇವೆಲ್ಲವೂ ಕೂಡ ರಾಜಕೀಯ ಲೆಕ್ಕಾಚಾರಗಳು. ಇನ್ನು ಈ ಹಿಂದೆ ಚಲುವರಾಯಸ್ವಾಮಿ ಕೃಷಿ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ಅವರ ಪೊಲಿಟಿಕಲ್ ಪರ್ಫಾರ್ಮೆನ್ಸು ಕೂಡ ಹೈಕಮಾಂಡ್ ನಾಯಕರು ಕೇಳ್ತಾರೆ. ಅವರ ಪೊಲಿಟಿಕಲ್ ಪರ್ಫಾರ್ಮೆನ್ಸು ಜೊತೆಗೆ ಪಕ್ಷಕ್ಕೆ ಅವರ ಕೊಡುಗೆಗಳು ಇವೆಲ್ಲವೂ ಕೂಡ ಚರ್ಚೆಗಳಾಗ್ತವೆ. ಹೇಳಿ ಕೇಳಿ ವಲಸಿಗರು. ಹಿಂಗಿದ್ದಾಗ ಆರಂಭದಿಂದಲೂ ಕಾಂಗ್ರೆಸ್ನಲ್ಲೇ ಇದ್ದು ನರಳಾಡಿ ಇಲ್ಲೇ ಹೊರಳಾಡಿ ಅನುಭವವನ್ನು ಗಿಟ್ಟಿಸಿಕೊಂಡಿರುವ ನರೇಂದ್ರ ಸ್ವಾಮಿ, ಅನುಭವವನ್ನು ಗಿಟ್ಟಿಸಿಕೊಂಡಿರುವ ಬಂಡಿ ಸಿದ್ದೇಗೌಡರು ಅವರು ಕೂಡ ಒಂದು ಹೆಜ್ಜೆ ಮುಂದಿದ್ದಾರೆ. ನಮಗ್ಯಾಕೆ ಕೊಡೋದಿಲ್ಲ? ಆ ಭಾಗದಲ್ಲಿ ದಲಿತ ಕೋಟಾದಲ್ಲಿ ನನಗೆ ಸಿಗಬೇಕಲ್ಲ, ನನ್ನ ಸಮುದಾಯ ನನ್ನ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ನೀವೊಮ್ಮೆ ಒಂದು ಜಿಲ್ಲೆಯ ಮಂತ್ರಿಗಳಾದರೆ ನಾಳೆ ದಿನ ಈ ಜಿಲ್ಲೆಯ ಅಭಿವೃದ್ಧಿಗಳಾಗ್ತವೆ. ನಿಮ್ಮ ಪಕ್ಷದಲ್ಲಿ ಯಾಕೆ ನಿಮ್ಮನ್ನು ಗುರುತಿಸ್ತಾ ಇಲ್ಲ? ಈ ತರಹದ ಒತ್ತಡಗಳು ಕೂಡ ಕೇಳಿ ಬರುತ್ತಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಸೌತ್ ಬ್ಯೂರೋ ಚೀಫ್ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿ. ರಾಘವೇಂದ್ರ, ಎಲ್ಲೋ ಒಂದು ಕಡೆ ಈ ಬಾರಿನೂ ಚಲುವರಾಯಸ್ವಾಮಿ ಅವರೇ ಮಂತ್ರಿಗಳಾಗ್ತಾರಾ? ಎಲ್ಲೋ ಒಂದು ಕಡೆ ಮಂಡ್ಯದಲ್ಲಿ 3 ಆಕಾಂಕ್ಷಿಗಳಿದ್ದಾರೆ ಎನ್ನುವಂತಹ ಚರ್ಚೆ ಇದೆ. ಆ 3ರ ಪೈಕಿ 2 ಆರಂಭದಿಂದಲೂ ಕೂಡ ಕಾಂಗ್ರೆಸ್ಸಿಗೆ ಆದಷ್ಟು ಸಾಧ್ಯವಾದಷ್ಟು ಕೆಲಸ ಮಾಡಿದವರು. ವಲಸಿಗರಿಗೆ ಅವಕಾಶ ಕೊಡ್ತೀರಿ, ನಮಗೆ ಯಾಕೆ ಈ ಬಾರಿ ಕೊಡೋದಿಲ್ಲ ಅನ್ನುವಂಥ ಪ್ರಶ್ನೆಗಳು ಬರುತ್ತೋ ಏನೋ? ಹೌದು ಸಾಯಿಲ್, ಏನು ಮಂಡ್ಯ ಜಿಲ್ಲೆಯಲ್ಲಿ ಈ ಬಾರಿ 3 ಆಕಾಂಕ್ಷಿಗಳು ಕಂಡು ಬರ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸಚಿವರಾಗಿದ್ದ ಕೃಷಿ ಸಚಿವರಾಗಿ ಕೆಲಸ ಮಾಡಿದಂತ ಚಲುವರಾಯಸ್ವಾಮಿ ಅವರು ಕೂಡ ರೇಸ್ ನಲ್ಲಿದ್ದಾರೆ. ಅದೇ ರೀತಿ ಶ್ರೀರಂಗಪಟ್ಟಣ ಈ ಒಂದು ಕ್ಷೇತ್ರದಿಂದ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರತಕ್ಕಂತ ರಮೇಶ್ ಬಾಬು, ಬಂಡಿ ಸಿದ್ದೇಗೌಡ ಅವರು ಕೂಡ ಇದ್ದಾರೆ. ಅದೇ ರೀತಿ ಮಳವಳ್ಳಿ ಕ್ಷೇತ್ರದ ಪಿಎಂ ನರೇಂದ್ರ ಸ್ವಾಮಿ ಅವರು ಕೂಡ ರೇಸ್ ನಲ್ಲಿದ್ದಾರೆ. ಇದರಲ್ಲಿ ಬಹಳ ಮುಖ್ಯವಾಗಿ ಏನಂತಂದ್ರೆ ಒಕ್ಕಲಿಗ ಕೋಟಾದಲ್ಲಿ, ಮಂಡ್ಯದ ಒಕ್ಕಲಿಗ ಕೋಟಾದಲ್ಲಿ ಬಂದಂತ ಸಂದರ್ಭದಲ್ಲಿ ಚಲುವರಾಯಸ್ವಾಮಿ ಅಥವಾ ರಮೇಶ್ ಬಂಡಿ ಸಿದ್ದೇಗೌಡರಿಗೆ ಕೊಡ್ಲೇಬೇಕಾಗ್ತದೆ. ಆದ್ರೆ ಮಂಡ್ಯ ಭಾಗದಲ್ಲಿ ಈಗಾಗಲೇ ರಮೇಶ್ ಬಂಡಿ ಸಿದ್ದೇಗೌಡರು ಕೂಡ ಮೊದಲನೇ ಬಾರಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲೇ ಅವರು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ರು. ಆದ್ರೆ ಅವರಿಗೆ ಆ ಸಂದರ್ಭದಲ್ಲಿ ಸಚಿವ ಸ್ಥಾನ ಸಿಕ್ಕಿರ್ಲಿಲ್ಲ. ಆದ್ರೆ ಈ ಬಾರಿ ಅವರು ಪ್ರಬಲವಾಗಿ ಒಂದು ಹೋರಾಟವನ್ನು ಮಾಡಿದ್ದಾರೆ. ದೆಹಲಿಯ ಹೈಕಮಾಂಡ್ ಲೆವೆಲ್ ನಲ್ಲಿ ಕೂಡ ಅವರು ಒಂದು ಲಾಬಿಯನ್ನ ಮಾಡಿದ್ದಾರೆ. ಹೀಗಾಗಿ ಅವರು ಕೂಡ ಪ್ರಬಲವಾದಂತ ಆಕಾಂಕ್ಷಿಯಾಗಿದ್ದಾರೆ. ಹೀಗಾಗಿ ಒಂದೊಮ್ಮೆ ಇವರು ರಮೇಶ್ ಬಾಬು, ಬಂಡಿ ಸಿದ್ದೇಗೌಡರಿಗೆ ಸಚಿವ ಸ್ಥಾನ ಸಿಕ್ಕಿದ್ದೇ ಆದ್ರೆ ಚಲುವರಾಯಸ್ವಾಮಿ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪುವಂತ ಸಾಧ್ಯತೆಗಳಿದ್ದಾವೆ. ಆದ್ರೆ ಮಂಡ್ಯ ಭಾಗದ 3 ಶಾಸಕರುಗಳು ಚಲುವರಾಯಸ್ವಾಮಿ ಅವರಿಗೆ ಕೊಡಬೇಕು ಅಂತೇಳಿ ಒಂದ್ ಕಡೆ ಪಟ್ಟಿಡಿದಿರೋದ್ರಿಂದ ಇದು ಚಿತ್ರಣ, ಸಚಿವ ಸಂಪುಟದ ಚಿತ್ರಣ ಇವತ್ತು ಸಂಜೆ ಒಳಗಡೆ ಅಂತಿಮ ಆಗುವಂತ ಸಾಧ್ಯತೆಗಳಿದ್ದಾವೆ. ಇನ್ನು ಮೈಸೂರು ಭಾಗದಲ್ಲಿ
ದಲಿತ ಸಮುದಾಯದಿಂದ ಎಸ್ ಸಿ ಮಹದೇವಪ್ಪನವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಸಂಭವನೀಯರ ಪಟ್ಟಿಯಲ್ಲೂ ಅವ್ರ ಹೆಸರಿಲ್ಲ. ಹೀಗಾಗಿ ಎಲ್ಲ ಒಂದ್ ಕಡೆ PM ನರೇಂದ್ರ ಸ್ವಾಮಿ ಅವರು ದಲಿತ ಸಮುದಾಯಕ್ಕೆ ಸೇರಿದಂತವ್ರು. ಮೈಸೂರು ಮಂಡ್ಯ ಭಾಗದಲ್ಲಿ ಯಾರಾದ್ರೂ ಒಬ್ರು ದಲಿತ ಮುಖಂಡರಿಗೆ, ನಾಯಕರಿಗೆ ಒಂದು ಸಚಿವ ಸ್ಥಾನ ಕೊಡ್ಲೇಬೇಕಾದಂತ ಒತ್ತಡ ಕೂಡ ಇದೆ. ಈಗ ನಾರ್ತ್ ಅಲ್ಲಿ ಮ್ಯಾನೇಜ್ ಆಗಿದೆ, ಬಟ್ ಸೌತ್ ಅಲ್ಲಿ ಆ ರೀತಿ ಒಂದು ಮ್ಯಾನೇಜ್ ಮಾಡುವಂತ ಅನಿವಾರ್ಯತೆ ಇವರಿಗೆ ಇದೆ. ಹಾಗಾಗಿ ಈ ಭಾಗದಲ್ಲಿ ನೋಡಿದಂತ ಸಂದರ್ಭದಲ್ಲಿ PM ನರೇಂದ್ರ ಸ್ವಾಮಿ ಅವರು ಯಡಿಯೂರಪ್ಪ ಅವರ ಸರ್ಕಾರದಲ್ಲಿ ಸಚಿವರಾಗಿ ಕೂಡ ಕೆಲಸ ಮಾಡಿದಂತವ್ರು, 2ನೇ ಬಾರಿ ಶಾಸಕರಾಗಿದ್ದಾರೆ. 1ನೇ ಬಾರಿ ಕೂಡ ಅವ್ರಿಗೆ ಅವಕಾಶ ಕೈ ತಪ್ಪಿದೆ. ಹಾಗಾಗಿ ಈ ಬಾರಿ ಕೂಡ ಅವರು ಬಹಳ ಒಂದು ಹೈಕಮಾಂಡ್ ಮೇಲೆ, ರಾಜ್ಯ ವರಿಷ್ಠರ ಮೇಲೆ ತುಂಬಾನೇ ಒತ್ತಡ ಆಗ್ತಾ ಇದ್ದಾರೆ. ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗೆ.